ಆಕಾಶದಲ್ಲಿ ಗಂಟೆಗೆ ಸಾವಿರಾರು ಕಿಲೋಮೀಟರ್ ವೇಗದಲ್ಲಿ ಹಾರುವ ಒಂದು ಯುದ್ಧ ವಿಮಾನ. ಆದರೆ ಕೆಳಗಿರುವ ಶತ್ರುಗಳ ಅತ್ಯಾಧುನಿಕ ರೆಡಾರ್ಗೂ ಅದರ ಸುಳಿವೇ ಸಿಗುವುದಿಲ್ಲ. ಕಣ್ಣಿಗೆ ಕಾಣುವ ಮುನ್ನವೇ ಶತ್ರುಗಳ ಸೇನಾ ನೆಲೆಗಳನ್ನು ಕ್ಷಣಾರ್ಧದಲ್ಲಿ ಧ್ವಂಸ ಮಾಡುವ ಅಗೋಚರ ಶಕ್ತಿ. ಹೌದು, ನಾವು ಮಾತಾಡ್ತಾ ಇರುವುದು ಸ್ಟೆಲ್ತ್ ತಂತ್ರಜ್ಞಾನದ ಬಗ್ಗೆ. ಒಂದು ಕಾಲದಲ್ಲಿ ಕೇವಲ ಅಮೆರಿಕ, ರಷ್ಯಾ ಮತ್ತು ಚೀನಾದಂತಹ ಬೆರಳೆಣಿಕೆಯ ದೇಶಗಳ ಸ್ವತ್ತಾಗಿದ್ದ ಈ ಬ್ರಹ್ಮಾಸ್ತ್ರ ಈಗ ನಮ್ಮ ಭಾರತದ ಕೈಯಲ್ಲಿದೆ. ಗೆಳೆಯರೆ, ಭಾರತದ ಭವಿಷ್ಯದ ಅಸ್ತ್ರ ಎಮ್ಕಾ ಪ್ರಾಜೆಕ್ಟ್ ಈಗ ಹೊಸ ಐತಿಹಾಸಿಕ ಹಂತಕ್ಕೆ ಕಾಲಿಟ್ಟಿದೆ. ಸೊ ಇದರ ಹಿಂದಿನ ಸೀಕ್ರೆಟ್ ಏನು? ಭಾರತದ ಸ್ಟೆಲ್ತ್ ವಿಮಾನ ಚೀನಾ ಮತ್ತು ಪಾಕಿಸ್ತಾನದ ನಿದ್ದೆಗೆಡಿಸುತ್ತಿರುವುದು ಯಾಕೆ? ಸೊ ಬನ್ನಿ ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಇದರ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ನಮಸ್ಕಾರ ಗೆಳೆಯರೆ, ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ. ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಭಾರತದ ವಾಯುಪಡೆಯ ಭವಿಷ್ಯವನ್ನು ಸಂಪೂರ್ಣವಾಗಿ ಬದಲಾಯಿಸಲಿರುವ 5th ಜನರೇಷನ್ನ ಸ್ಟೆಲ್ತ್ ಫೈಟರ್ ಜೆಟ್ ಅಂದರೆ ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಎಮ್ಕಾನ ಇತ್ತೀಚಿನ ಪ್ರಗತಿಯ ಬಗ್ಗೆ ಮಾತನಾಡಲಿದ್ದೇವೆ. ಗೆಳೆಯರೆ, 2026ರಲ್ಲಿದ್ದ ಈ ಪ್ರಾಜೆಕ್ಟ್ ಯಾವ ಹಂತದಲ್ಲಿದೆ? ಕೇವಲ ಡಿಸೈನ್ ಅಲ್ಲಿದ್ದ ಈ ವಿಮಾನ ಈಗ ರಿಯಾಲಿಟಿಗೆ ಹೇಗೆ ಬರ್ತಾ ಇದೆ? ಇವೆಲ್ಲವನ್ನ ಅರ್ಥ ಮಾಡಿಕೊಳ್ಳೋಣ. ಅದಕ್ಕಾಗಿ ಇನ್ನೊಂದ್ಸರ್ತಿ ನಿಮ್ಗೆ ಹೇಳ್ತೇನೆ, ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಯಾಕಂದ್ರೆ ಇದು ಕೇವಲ ಒಂದು ಯುದ್ಧ ವಿಮಾನದ ಕಥೆಯಲ್ಲ, ಇದು ನಮ್ಮ ಭಾರತದ ಬಹುದೊಡ್ಡ ಹೆಮ್ಮೆಯ ಕಥೆ. ಗೆಳೆಯರೆ, ಮೊದಲನೇದಾಗಿ ಸ್ಟೆಲ್ತ್ ಅಂದ್ರೆ ಏನು ಅಂತ ಅರ್ಥ ಮಾಡಿಕೊಳ್ಳೋಣ. ಹಾಲಿವುಡ್ ಸಿನಿಮಾಗಳಲ್ಲಿ ತೋರಿಸುವ ಹಾಗೆ ಸ್ಟೆಲ್ತ್ ಅಂದ್ರೆ ವಿಮಾನವನ್ನ ಸಂಪೂರ್ಣವಾಗಿ ಅದೃಶ್ಯ ಮಾಡುವುದಲ್ಲ, ಬದಲಾಗಿ ಶತ್ರುಗಳ ರೆಡಾರ್ ಕಣ್ಣಿಗೆ ಮಣ್ಣೆರಚುವುದು. ಗೆಳೆಯರೆ, ಸಾಮಾನ್ಯವಾಗಿ ಒಂದು ರೆಡಾರ್ ತನ್ನಿಂದ ರೇಡಿಯೋ ತರಂಗಗಳನ್ನ ಬಿಡುತ್ತದೆ. ಆ ತರಂಗಗಳು ಆಕಾಶದಲ್ಲಿ ಹಾರುವ ವಿಮಾನಕ್ಕೆ ಬಡಿದು ವಾಪಸ್ ಬಂದಾಗ ರೆಡಾರ್ ಪರದೆಯ ಮೇಲೆ ವಿಮಾನದ ಗಾತ್ರ, ವೇಗ ಮತ್ತು ದಿಕ್ಕು ಗೊತ್ತಾಗ್ತದೆ. ಆದ್ರೆ ಸ್ಟೆಲ್ತ್ ವಿಮಾನಗಳು ಈ ತರಂಗಗಳು ವಾಪಸ್ ಹೋಗದಂತೆ ತಡೆಯುತ್ತವೆ. ಹಾಗೆ ನೀವು ಹೇಳಬಹುದು, ಇದೆಲ್ಲ ಹೇಗೆ ಸಾಧ್ಯ ಅಂತ. ಗೆಳೆಯರೆ, ಇದಕ್ಕೆ ಮೊದಲ ಕಾರಣ ವಿಮಾನದ ಆಕಾರ. ಯಾಕಂದ್ರೆ ಸ್ಟೆಲ್ತ್ ವಿಮಾನಗಳ ಡಿಸೈನ್ ತುಂಬಾ ವಿಭಿನ್ನವಾಗಿರ್ತದೆ. ಇದರಲ್ಲಿ ಯಾವುದೇ ನೇರವಾದ ಕೋನಗಳು ಇರುವುದಿಲ್ಲ. ಸೊ ಇದರಿಂದ ರೆಡಾರ್ ತರಂಗಗಳು ಬಡಿದ ತಕ್ಷಣ ಅವು ಬೇರೆ ದಿಕ್ಕಿಗೆ ಚದುರಿ ಹೋಗ್ತವೆ. ಎರಡನೇದಾಗಿ ರ್ಯಾಮ್ ಲೇಪನ ಅಂದ್ರೆ ರೆಡಾರ್ ಅಬ್ಸಾರ್ಮೆಂಟ್ ಮಟೀರಿಯಲ್. ಈ ವಿಮಾನಗಳ ಮೇಲೆ ವಿಶೇಷವಾದ ರಾಸಾಯನಿಕ ಬಣ್ಣ ಬಳಿಯಲಾಗಿರ್ತದೆ. ಹಾಗಾಗಿ ಇದು ರೆಡಾರ್ ಕಿರಣಗಳನ್ನ ತನ್ನೊಳಗೆ ಹೀರಿಕೊಳ್ಳುತ್ತದೆ. ಆದರೆ ಇಲ್ಲಿ ಸ್ಟೆಲ್ತ್ ಕೇವಲ ರೆಡಾರ್ಗಷ್ಟೇ ಸೀಮಿತವಲ್ಲ. ಇಂದಿನ ದಿನಗಳಲ್ಲಿ ಶತ್ರುಗಳ ಕ್ಷಿಪಣಿಗಳು ವಿಮಾನದ ಎಂಜಿನ್ನಿಂದ ಬರುವ ಬಿಸಿ ಅಥವಾ ಹೀಟ್ ಸಿಗ್ನೇಚರ್ ಅನ್ನ ಟ್ರ್ಯಾಕ್ ಮಾಡಿ ದಾಳಿ ಮಾಡ್ತವೆ. ಸೊ ಇದನ್ನ ಇನ್ಫ್ರಾರೆಡ್ ಟ್ರ್ಯಾಕಿಂಗ್ ಅಂತಾರೆ. ಹಾಗೂ ನಮ್ಮ ಎಮ್ಕಾ ವಿಮಾನದಲ್ಲಿ ಬಿಸಿಯನ್ನು ಕಡಿಮೆ ಮಾಡುವುದಕ್ಕಾಗಿ ಅತ್ಯಾಧುನಿಕ ಕೂಲಿಂಗ್ ಸಿಸ್ಟಮ್ ಮತ್ತು ವಿಶೇಷವಾದ ಎಂಜಿನ್ ಎಕ್ಸಾಸ್ಟ್ನ ವಿನ್ಯಾಸವನ್ನು ಮಾಡಲಾಗಿದೆ. ಸೊ ಇದರಿಂದ ಶತ್ರುಗಳ ಹೀಟ್ ಸೀಕಿಂಗ್ ಮಿಸೈಲ್ಗಳಿಗೂ ಈ ವಿಮಾನವನ್ನ ಲಾಕ್ ಮಾಡುವುದಕ್ಕೆ ಸಾಧ್ಯನೇ ಆಗುವುದಿಲ್ಲ. ಗೆಳೆಯರೆ, ಇತ್ತೀಚೆಗೆ ನಮ್ಮ ಕಾನ್ಪುರದ IITಯು ಮೆಟಾ ಮೆಟೀರಿಯಲ್ ಸರ್ಫೇಸ್ ಕ್ಲಾಕಿಂಗ್ ಸಿಸ್ಟಮ್ ಅನ್ನೋ ಹೊಸ ತಂತ್ರಜ್ಞಾನವನ್ನ ಅಭಿವೃದ್ಧಿಪಡಿಸಿದೆ. ಹಾಗೂ ಇದು ರೇಡಿಯೋ ತರಂಗಗಳನ್ನು ಸಂಪೂರ್ಣವಾಗಿ ನುಂಗು ಹಾಕುವ ಶಕ್ತಿಯನ್ನು ಹೊಂದಿದೆ. ಸೊ ಈ ತಂತ್ರಜ್ಞಾನವನ್ನ ನಮ್ಮ ಎಮ್ಕಾದಲ್ಲಿ ಬಳಸುವ ಸಾಧ್ಯತೆಗಳಿವೆ. ಗೆಳೆಯರೆ, ಭಾರತ ತನ್ನ ಸ್ವಂತ 5th ಜನರೇಷನ್ ವಿಮಾನವನ್ನು ನಿರ್ಮಿಸಬೇಕನ್ನೋ ಈ ಕನಸು ಇವತ್ತು ನಿನ್ನೆಯದಲ್ಲ. ಆರಂಭದಲ್ಲಿ ನಾವು ರಷ್ಯಾದ ಜೊತೆ ಸೇರಿ FGFA ಅನ್ನೋ ಪ್ರಾಜೆಕ್ಟ್ ಮಾಡಬೇಕಿತ್ತು. ಆದರೆ ರಷ್ಯಾದ ತಂತ್ರಜ್ಞಾನ ಮತ್ತು ಅವರ ಷರತ್ತುಗಳು ನಮಗೆ ಒಪ್ಪಿಗೆ ಆಗಿರಲಿಲ್ಲ. ಹಾಗಾಗಿ ಭಾರತ ಆ ಒಪ್ಪಂದದಿಂದ ದಿಟ್ಟತನದಿಂದ ಹೊರಬಂದು ನಮ್ಮ ವಿಮಾನವನ್ನು ನಾವೇ ನಿರ್ಮಿಸುತ್ತೇವೆ ಅಂತ ಶಪಥ ಮಾಡಿತ್ತು. ಸೊ ಅಲ್ಲಿಂದ ಶುರುವಾಗಿದ್ದ ಈ ಎಮ್ಕಾ ಪ್ರಾಜೆಕ್ಟ್. ಹಾಗೂ ಈ ಆತ್ಮವಿಶ್ವಾಸ ನಮಗೆ ಬಂದಿದ್ದು ತೇಜಸ್ ವಿಮಾನದ ಯಶಸ್ಸಿನಿಂದ. ಗೆಳೆಯರೆ, ತೇಜಸ್ ಮಾರ್ಕ್ 1 ಮತ್ತು ಮಾರ್ಕ್ 1A ಯಶಸ್ವಿ ನಿರ್ಮಾಣವು ನಮ್ಮ DRDO ಮತ್ತು ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿಗೆ ಸ್ವದೇಶಿ ತಂತ್ರಜ್ಞಾನದ ಮೇಲೆ ಅಪಾರ ನಂಬಿಕೆ ತಂದುಕೊಟ್ಟಿತ್ತು. ಹಾಗೆಯೇ ಎಮ್ಕಾ ಕೇವಲ ಗಾಳಿಯಲ್ಲಿ ಹಾರುವುದಲ್ಲ, ಶತ್ರುಗಳ ಗಡಿಯೊಳಗೆ 100 ಕಿಲೋಮೀಟರ್ ನುಗ್ಗಿ ಯಾರಿಗೂ ಗೊತ್ತಾಗದಂತೆ ಬಾಂಬ್ ಹಾಕಿ ಸೇಫ್ ಆಗಿ ವಾಪಸ್ ಬರುವ ತಾಕತ್ತು ಈ ವಿಮಾನಕ್ಕಿದೆ. ಸೊ ಈಗ 2026ರ ಬಹುದೊಡ್ಡ ಅಪ್ಡೇಟ್ ಬಗ್ಗೆ ಮಾತಾಡೋಣ. ಗೆಳೆಯರೆ, ಭಾರತ ಸರ್ಕಾರ ಸುಮಾರು 15,000 ಕೋಟಿ ರೂಪಾಯಿ ಮೌಲ್ಯದ ಈ ಪ್ರಾಜೆಕ್ಟ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಆದರೆ ಇಲ್ಲಿ ಒಂದು ದೊಡ್ಡ ಕ್ರಾಂತಿಯೇ ನಡೆದಿದೆ. ಸಾಮಾನ್ಯವಾಗಿ ಭಾರತದಲ್ಲಿ ಯಾವುದೇ ಯುದ್ಧ ವಿಮಾನ ತಯಾರಾಗಬೇಕಾದ್ರೂ ಅದು HAL ಅಂದ್ರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಮೂಲಕವೇ ಆಗ್ತಾ ಇತ್ತು. ಆದರೆ ಈ ವಿಳಂಬವನ್ನ ತಪ್ಪಿಸಲು ಮತ್ತು ಭಾರತದಲ್ಲಿ ಖಾಸಗಿ ಡಿಫೆನ್ಸ್ ಇಕೋಸಿಸ್ಟಮ್ ಬೆಳೆಸಲು ರಕ್ಷಣಾ ಸಚಿವಾಲಯ ಇದೇ ಮೊದಲ ಬಾರಿಗೆ ಪ್ರೋಟೋಟೈಪ್ ನಿರ್ಮಿಸುವ ಜವಾಬ್ದಾರಿಯನ್ನ ಪ್ರೈವೇಟ್ ಕಂಪನಿಗಳಿಗೆ ನೀಡಿದೆ. ಹೌದು, ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್, L&T ಮತ್ತು ಭಾರತ್ ಫ್ರೋಜ್ ನಂತಹ ದೈತ್ಯ ಕಂಪನಿಗಳಿಗೆ ಈ ಪ್ರಸ್ತಾವನೆ ನೀಡಲಾಗಿದೆ. ಇದರರ್ಥ ಈಗ ಸರ್ಕಾರಿ ಫೈಲ್ಗಳ ಮೇಲೆ ಧೂಳು ಕೂಡುವ ಕಾಲ ಮುಗಿದಿದೆ.
ಕಾರ್ಖಾನೆಗಳಲ್ಲಿ ಬೃಹತ್ ಯಂತ್ರಗಳು ಘರ್ಜಿಸಲು ಶುರುವಾಗಿವೆ. ಇದಷ್ಟೇ ಅಲ್ಲ, ಆಂಧ್ರ ಪ್ರದೇಶದ ಪುಟ್ಟಪರ್ತಿಯಲ್ಲಿ ಒಂದು ಬೃಹತ್ ಫ್ಲೈಟ್ ಟೆಸ್ಟಿಂಗ್ ಸೆಂಟರ್ ಅನ್ನು ಕೂಡ ನಿರ್ಮಿಸಲಾಗ್ತಾ ಇದೆ. ಗೆಳೆಯರೆ, ಈ ವಿಮಾನ ಕೇವಲ ಸ್ಟೆಲ್ತ್ ಅಷ್ಟೇ ಅಲ್ಲ, ಇದು ನಿಜವಾದ ಅರ್ಥದಲ್ಲಿ ಒಂದು ಹಾರುವ ಸೂಪರ್ ಕಂಪ್ಯೂಟರ್. ಇದರ ಕೆಲವು ಪ್ರಮುಖ ವೈಶಿಷ್ಟ್ಯಗಳನ್ನ ನೋಡುವುದಾದ್ರೆ, ಮೊದಲನೆಯದು ಇಂಟರ್ನಲ್ ವೆಪನ್ಸ್ ಬೇ. ಗೆಳೆಯರೆ, ಸಾಮಾನ್ಯ ವಿಮಾನಗಳಲ್ಲಿ ಕ್ಷಿಪಣಿಗಳನ್ನ ರೆಕ್ಕೆಗಳ ಕೆಳಗೆ ನೇತು ಹಾಕಿರ್ತಾರೆ. ಸೊ ಇದರಿಂದ ರೆಡಾರ್ಗೆ ಸುಲಭವಾಗಿ ಸಿಕ್ಬೀಳ್ತಾವೆ. ಆದ್ರೆ ಅಮ್ಕಾದಲ್ಲಿ ಕ್ಷಿಪಣಿಗಳು ವಿಮಾನದ ಹೊಟ್ಟೆಯೊಳಗೆ ಬಚ್ಚಿಡಲಾಗಿರ್ತದೆ. ಕೇವಲ ದಾಳಿ ಮಾಡುವ ಕ್ಷಣದಲ್ಲಿ ಮಾತ್ರ ಬಾಗಿಲು ತೆರೆದು ಫೈರ್ ಆಗ್ತದೆ. ಎರಡನೆಯದು ಸೂಪರ್ ಕ್ರೂಸ್ ತಂತ್ರಜ್ಞಾನ. ಆಫ್ಟರ್ ಬರ್ನರ್ ಬಳಸದೆ ಕಡಿಮೆ ಇಂಧನದಲ್ಲಿ ಶಬ್ದಕ್ಕಿಂತ ವೇಗವಾಗಿ ಹಾರುವ ಸಾಮರ್ಥ್ಯ ಇದಕ್ಕಿದೆ. ಆರಂಭಿಕ ಪ್ರೋಟೋಟೈಪ್ಗಳಿಗೆ ಅಮೆರಿಕದ ಪ್ರಬಲ GF414 ಎಂಜಿನ್ಗಳನ್ನು ಬಳಸಲಾಗ್ತದೆ. ನಂತರದ ಹಂತದಲ್ಲಿ ಭಾರತವೇ ಸ್ವದೇಶಿ ಎಂಜಿನ್ ಅನ್ನು ಅಭಿವೃದ್ಧಿಪಡಿಸಲಿದೆ. ಸೊ ಈಗ ಅತ್ಯಂತ ರೋಚಕವಾದ ವಿಷಯಕ್ಕೆ ಬರೋಣ. ಅದುವೇ ಅಮ್ಕಾದಲ್ಲಿ ಬಳಸಲಾಗುವ ಮಾರಕ ಅಸ್ತ್ರಗಳು. ಗೆಳೆಯರೆ, ಸ್ಟೆಲ್ತ್ ವಿಮಾನ ಕೇವಲ ರಕ್ಷಣೆಗಲ್ಲ, ಇದು ಅತ್ಯಂತ ಭೀಕರ ದಾಳಿಕೋರ. ಭಾರತ ಈಗ ಅಭಿವೃದ್ಧಿಪಡಿಸುತ್ತಿರುವ ಬ್ರಹ್ಮೋಸ್ NG ಅಂದ್ರೆ ನೆಕ್ಸ್ಟ್ ಜನರೇಷನ್ ಕ್ಷಿಪಣಿಯನ್ನು ಈ ವಿಮಾನ ಹೊತ್ತೊಯ್ಯಲಿದೆ. ನಿಮ್ಮ ಮಾಹಿತಿಗಾಗಿ ಹೇಳುವುದಾದ್ರೆ, ಬ್ರಹ್ಮೋಸ್ NG ಗಾತ್ರದಲ್ಲಿ ಚಿಕ್ಕದಾದರೂ ಅಷ್ಟೇ ವೇಗ ಮತ್ತು ಮಾರಕ ಶಕ್ತಿಯನ್ನು ಹೊಂದಿದೆ. ಶತ್ರುಗಳ ಯುದ್ಧ ನೌಕೆಗಳು ಅಥವಾ ಬಂಕರ್ಗಳನ್ನು ಧ್ವಂಸ ಮಾಡುವುದಕ್ಕಾಗಿ ಅಮ್ಕಾ ಮತ್ತು ಬ್ರಹ್ಮೋಸ್ NG ಕಾಂಬಿನೇಷನ್ ಜಗತ್ತಿನ ಯಾವುದೇ ವಾಯುಪಡೆಗೂ ಸಿಂಹ ಸ್ವಪ್ನವಾಗಲಿದೆ. ಹಾಗೇನೆ ಇದರ ಜೊತೆಗೆ ಏರ್ ಟು ಏರ್ ಇಂದ ಹೊಡೆಯುವ ಸ್ವದೇಶಿ ಅಸ್ತ್ರ ಮಾರ್ಕ್ 2 ಮತ್ತು ಮಾರ್ಕ್ 3 ಕ್ಷಿಪಣಿಗಳನ್ನ ಇದು ಹೊಂದಿರಲಿದೆ. ಶತ್ರುಗಳ ವಿಮಾನದ ಕಣ್ಣಿಗೆ ಕಾಣುವ ಮುನ್ನವೇ 100 ಕಿಲೋಮೀಟರ್ ದೂರದಿಂದಲೇ ಹೊಡೆದುಳಿಸುವ ಶಕ್ತಿ ಇದಕ್ಕಿದೆ. ಮತ್ತೊಂದು ಗೇಮ್ ಚೇಂಜರ್ ತಂತ್ರಜ್ಞಾನವಂದ್ರೆ MUMT ಅಂದ್ರೆ ಮ್ಯಾನಡ ಅನ್ಮ್ಯಾನಡ ಟೀಮಿಂಗ್. ಅಮ್ಕಾ ವಿಮಾನವು ಆಕಾಶದಲ್ಲಿ ಒಂಟಿಯಾಗಿ ಹಾರುವುದಿಲ್ಲ. ಇದರ ಸುತ್ತಲೂ 3-4 ಲಾಯಲ್ ವಿಂಗ್ ಮ್ಯಾನ್ ಡ್ರೋನ್ಗಳು ಕಾವಲುಗಾರರಂತೆ ಹಾರ್ತವೆ. ಅಮ್ಕಾದಲ್ಲಿ ಕೂತ ಪೈಲಟ್ ತನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಸ್ಟಮ್ ಮೂಲಕ ಈ ಡ್ರೋನ್ಗಳಿಗೆ ಕಮಾಂಡ್ ಕೊಡ್ತಾನೆ. ಶತ್ರುಗಳ ವಾಯು ಪ್ರದೇಶಕ್ಕೆ ಮೊದಲು ಈ ಡ್ರೋನ್ಗಳು ನುಗ್ಗಿ ರೆಡಾರ್ಗಳನ್ನ ನಾಶ ಮಾಡ್ತಾವೆ. ಆಮೇಲೆ ನಮ್ಮ ಅಮ್ಕಾ ರಾಜಗಾಂಭೀರ್ಯದಿಂದ ಒಳ ನುಗ್ಗುತ್ತದೆ. ಹಾಗಾದ್ರೆ ನಾವು ಯಾಕೆಷ್ಟು ವೇಗವಾಗಿ ವಿಮಾನವನ್ನ ಮಾಡಬೇಕು? ಗೆಳೆಯರೆ, ಇದಕ್ಕೆ ಉತ್ತರ ಸ್ಪಷ್ಟವಾಗಿದೆ. ಅದು ಏನಂದ್ರೆ, ನಮ್ಮ ನೆರೆಹೊರೆಯ ದೇಶಗಳು ಚೀನಾ ಈಗಾಗಲೇ ತನ್ನ J-20 ಸ್ಟೆಲ್ತ್ ಫೈಟರ್ಗಳನ್ನ ತನ್ನ ವಾಯುಪಡೆಯಲ್ಲಿ ಸೇರಿಸಿಕೊಂಡಿದೆ. ಹಾಗೂ ಈ ಪಾಕಿಸ್ತಾನ್ ಕೂಡ ಚೀನಾದಿಂದ J-31 ಸ್ಟೆಲ್ತ್ ವಿಮಾನಗಳನ್ನು ಖರೀದಿಸುವ ಕನಸು ಕಾಣ್ತಾ ಇದೆ. ಈ 2 ಫ್ರಂಟ್ ವಾರ್ ಭೀತಿಯನ್ನು ಎದುರಿಸುವುದಕ್ಕಾಗಿ ಭಾರತದ ವಾಯುಪಡೆಗೆ ಒಂದು ಅಡ್ವಾನ್ಸ್ಡ್ ಮತ್ತು ಮಾರಕ ವಿಮಾನದ ಅವಶ್ಯಕತೆ ಇದೆ. ಹಾಗಾಗಿ ಇಲ್ಲಿ ನಾವು ಭಾರತದ ರಕ್ಷಣಾ ಕಾರ್ಯತಂತ್ರವನ್ನು ಅರ್ಥ ಮಾಡಿಕೊಳ್ಳಲೇಬೇಕು. ಭಾರತ ಒಂದೆಡೆ ಪ್ರಾಜೆಕ್ಟ್ ಕುಶ ಅನ್ನೋ ಅತ್ಯಾಧುನಿಕ ವಾಯು ರಕ್ಷಣಾ ವ್ಯವಸ್ಥೆಯನ್ನು ನಿರ್ಮಿಸ್ತಾ ಇದೆ. ಹಾಗೂ ಇದು ರಷ್ಯಾದ S-400ಗಿಂತಲೂ ಪ್ರಬಲವಾದ ಶತ್ರುಗಳ ಕ್ಷಿಪಣಿ ಮತ್ತು ವಿಮಾನಗಳನ್ನು ಆಕಾಶದಲ್ಲಿ ಹೊಡೆದುಳಿಸುವ ಭಾರತದ ಸ್ವದೇಶಿ ಏರ್ ಡಿಫೆನ್ಸ್ ಸಿಸ್ಟಮ್. ಈ ಪ್ರಾಜೆಕ್ಟ್ ಕುಶ ಭಾರತದ ಆಕಾಶಕ್ಕೆ ಒಂದು ಭೇದಿಸಲಾಗದ ಕವಚವಾದ್ರೆ, ಅಮ್ಕಾ ಶತ್ರುಗಳ ಎದೆಗೆ ಇರಿಯುವ ತೀಕ್ಷ್ಣವಾದ ಕತ್ತಿ ಆಗಲಿದೆ. ನಮ್ಮ ಕಡೆ ಕಣ್ಣೆತ್ತಿ ನೋಡಿದ್ರೆ ನಿಮ್ಮ ಅಂತ್ಯ ನಿಶ್ಚಿತ ಅನ್ನೋ ಕಠಿಣ ಸಂದೇಶವನ್ನು ಭಾರತ 2 ಪ್ರಾಜೆಕ್ಟ್ಗಳ ಮೂಲಕ ಜಗತ್ತಿಗೆ ಸಾರ್ತಾ ಇದೆ. ಗೆಳೆಯರೆ, ಒಂದ್ ಕಾಲದಲ್ಲಿ ಯುದ್ಧ ವಿಮಾನದ ಸಣ್ಣ ಬಿಡಿ ಭಾಗಗಳಿಗೂ ಪರದೇಶಗಳತ್ತ ಕೈ ಚಾಚುತ್ತಿದ್ದ ನಮ್ಮ ಭಾರತ ಇವತ್ತಿಗೆ ತನ್ನದೇ ಸ್ವಂತ 5th ಜನರೇಷನ್ ಸ್ಟೆಲ್ತ್ ಫೈಟರ್ ವಿಮಾನವನ್ನು ಮತ್ತು ಅತ್ಯಾಧುನಿಕ ಕ್ಷಿಪಣಿಗಳನ್ನು ಸಂಪೂರ್ಣವಾಗಿ ತಾನೇ ನಿರ್ಮಿಸುತ್ತಿದೆ. ಅಂದ್ರೆ ಪ್ರತಿಯೊಬ್ಬ ಭಾರತೀಯನ ಎದೆ ಹೆಮ್ಮೆಯಿಂದ ಉಬ್ಬುತ್ತದೆ. ಹಾಗೂ ಇದು ಆತ್ಮನಿರ್ಭರ ಭಾರತದ ಅಸಲಿ ಶಕ್ತಿ. ವಿಜ್ಞಾನಿಗಳ ಹಗಲಿರುಳಿನ ಶ್ರಮ ಮತ್ತು DRDOನ ವಿಷನ್ ನಿಂದ 2028-21 ಹೊತ್ತಿಗೆ ನಮ್ಮ ಅಮ್ಕಾ ವಿಮಾನ ಮೊದಲ ಬಾರಿಗೆ ಆಕಾಶಕ್ಕೆ ಜಿಗಿಯಲಿದೆ. ಸೊ ಗೆಳೆಯರೆ, ಆ ಐತಿಹಾಸಿಕ ದಿನಕ್ಕಾಗಿ ನಾವೆಲ್ಲರೂ ಕಾಯೋಣ. ಹಾಗೂ ಭಾರತದ ಆಕಾಶವನ್ನು ಕಾಯುವ ಈ ಹೊಸ ಗರುಡನಿಗೆ ನಮ್ಮದೊಂದು ಸಲಾಂ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ. ಭಾರತದ ಡಿಫೆನ್ಸ್ ಬಗ್ಗೆ ಇಂತಹ ಇನ್ನಷ್ಟು ರೋಚಕ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಭಾರತ.